ಈ ಥರ ಇನ್ನೊಂದು 2-3 ತಿಂದರು ಹಂಗೆ ಸಕ್ಕದಾಗಿದೆ. ಬಾಯಿಗೆ ಇಕ್ಕಿದ ತಕ್ಷಣ ಹಂಗೆ ಅದೆಲ್ಲ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಹಂಗೆ ಕರ್ಗೋಗ್ಬಿಡುತ್ತೆ. ಹಲೋ ಅಂತ ಮಸ್ತಿ ಶಾರುಖ್, ನೀವು ನೋಡ್ತಾ ಇರೋದು ಗಲಿ ಫುಡ್ಸು. ಎಲ್ಲರೂ ಹೇಗಿದ್ರ, ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂತಂದರೆ ಲಕ್ನೋವಿನ ಫೇಮಸ್ ಆದಂಥ ಒಂದು ಡೆಸರ್ಟ್, ಒಂದು ಸ್ವೀಟ್ ಡಿಶ್ ಅನ್ಬೋದು, ವಿಚ್ ಈಸ್ ಮಕ್ಕನ್ ಮಲಾಯ್ ಅಂತಾರೆ, ಮಲಾಯೋ ಅಂತಾರೆ, ಹಲವಾರು ಹೆಸರು ಇದೆ ಅದಕ್ಕೆ. ಸೊ ಅದು ಲಕ್ನೋವಲ್ಲಿ ತುಂಬ ಫೇಮಸ್ಸು. ಲಕ್ನೋವು ಆಮೇಲೆ ಬನಾರಸಿ ಆ ಒಂದು ಸೈಡಲ್ಲಿ. ಈಗ ಅಲ್ಲಿ ಬಿಟ್ಟು ಬ್ಯಾಂಗ್ಳೂರಲ್ಲಿ ಫಸ್ಟು ಟೈಮು ಈ ಒಂದು ಸ್ವೀಟ್ನ ಇಂಟ್ರೊಡ್ಯೂಸ್ ಮಾಡವ್ರೆ. ಆದರೆ ಯಾರೂ ಇಲ್ಲ, ಮತಾನಿ ಅನ್ನೋ ಒಂದು ಸ್ವೀಟ್ ಶಾಪು. ಬೇಸಿಕಲಿ ದೇ ಆರ್ ಫ್ರಮ್ ಆ ಒಂದು ಊರಿಂದನೇ. ಸೊ ಆ ಒಂದು ಅಥೆಂಟಿಕ್ ಡಿಶ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಮಾಡೋದು ಅನ್ನೋದು. ಆ್ಯಂಡ್ ಶೆಫು ಸಹ ಅಲ್ಲಿಂದನೇ ಕರ್ಸೋವ್ರೆ. ಸೊ ಒಂದು ರೀತಿ ಹೇಗಿದೆ ಆ ಸ್ವೀಟ್ ಎಲ್ಲ ಟ್ರೈ ಮಾಡಿ ನೋಡೋಣಂತೆ. ಇದರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಕುನ್ನಳ್ಳಿ ಗೇಟು ಮುನ್ನೆ ಕೊಲ್ಲಲ್ ಅಂತ ಒಂದು ಏರಿಯಾ ಇದೆ. ಅದನ್ನ ಡೈರೆಕ್ಟಾಗಿ ಎಲ್ಲ ಏನೇನಿದೆಯೋ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಡ್ತೀರಾ. ಬೇಸಿಗಾಗಿ ಇವ್ರ ಹತ್ರ ಸಿಗೋದು ಒಂದು 2 ವೆರೈಟೀಸ್ ಆಫ್ ಡೆಸರ್ಟ್ ಸಿಗುತ್ತೆ. ಅದರಲ್ಲೊಂದು ಕೇಸರ್ ಮಿಲ್ಕು, ಇನ್ನೊಂದು ಬಂದು ಈ ಒಂದು ಮಕ್ಕನ್ ಮಲಾಯ್. ಸೊ ಹೆಂಗಿರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಲಕ್ನೋವಲ್ಲಿ ದಟ್ ಈಸ್ ಲೈಕ್ ಮೋರ್ ಓವರ್ ತುಂಬ ಫೇಮಸ್ ಆದಂಥ ಒಂದು ಡಿಶ್ಶು. ಅಲ್ಲಿ ಹೋಗಿ ಚಿಕ್ಕ ಅಂಗಡಿಗಳು ಹೋದ್ರೂ ಸಹ ಆ ಒಂದು ಡಿಶ್ ಸಿಗುತ್ತೆ. ಸೊ ಇಲ್ಲಿ ಹೇಗಿದೆ ಅದನ್ನು ನಾವು ಟ್ರೈ ಮಾಡಬೇಕು. ಸೊ ಐ ವಾಂಟ್ ಟ್ರೈ ಆ ಒಂದು ಅಥೆಂಟಿಕ್ ಒನ್. ಲೆಟ್ಸ್ ಸಿ ಹೇಗಾಗುತ್ತೆ ವಿಡಿಯೋ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ನನ್ನ ಜೊತೆ ಹಂಗೆ ಬನ್ನಿ, ಹೋಗೋಣ ಬನ್ನಿ. ಆಲ್ ರೈಟ್ ಅಂತ ಮಸ್ತ್. ಫಸ್ಟ್ ಬಂದು ಇಲ್ಲಿ ಒಂದು ಮಕ್ಕನ್ ಮಲಾಯ್ ತಗೊಂಡಿದ್ದೀವಿ, ನೋಡ್ತೀರಾ ನೀವು. ಸೊ ಮೇಲೆ ಬಂದು ಮಲಾಯ್ ಆ್ಯಂಡ್ ಒಳಗಡೆ ಫುಲ್ ಒಂದು ಮಕ್ಕನು. ಲೆಟ್ಸ್ ಗೋ ಒಂದು ಬೈಟ್ ಆಗಿ ನೋಡೋಣ ಹೇಗಿದೆ ಅಂತ ಮಿಕ್ಸ್ ಮಾಡಿ. ಈ ಬೆಂಗಳೂರು ಈಗಿರೋ ಕರೆಂಟ್ ವೆದರ್ಗೆ ಒಂದು ರೀತಿ ನಿಮಗೆ ಈ ಏಲಕ್ಕಿ ಅದ್ರದ್ದು ಘಮ ಬರುತ್ತೆ. ಆ್ಯಂಡ್ ಮೇನ್ಲಿ ಬಂದು ಮಕ್ಕನ್ ವಿಚ್ ಈಸ್ ನಿಮಗೆ ಬೆಣ್ಣೆ. ಸೊ ಬೆಣ್ಣೆನ ಆ ಒಂದು ಫ್ಲೇವರು, ಆಮೇಲೆ ಮೇಲೆ ಲೈಟಾಗಿ ಮಲಾಯ್ ಹಾಕ್ತಾರೆ. ಸೊ ಈ ಒಂದು ಡೆಸರ್ಟ್ ಬಂದು ನೀವು ಲಕ್ನೋವು ಆಮೇಲೆ ಬನಾರಸಿ ಆ ಕಡೆ ಎಲ್ಲ ಹೋದರೆ ಆ ರೀಜನ್ಗೆ ಭಾಳ ಫೇಮಸ್. ಯಾವ ಮೂಲೆಗೆ ಹೋಗಿ ಕೇಳಿದ್ರು ಸಹ ಒಂದು ಡಿಶ್ಶು ಭಾಳ ಸಿಗುತ್ತೆ. ಸೊ ಬೇಸಿಕ್ಕಾಗಿ ಮಲಾಯ್ ಆ್ಯಂಡ್ ಅದ್ರ ಜೊತೆಗೆ ನೀವು ಇದನ್ನು ಮಿಕ್ಸ್ ಮಾಡಿ ಯು ಹ್ಯಾವ್ ಟು ಗೋ ಆನ್ ಬೈ. ಟ್ಯಾಸ್ ನಿಮಗೆ ಒಂದು ಕಂಡೆನ್ಸ್ಡ್ ಆಗಿರೋ ಒಂದು ಟೆಕ್ಸ್ಚರ್ ಬರುತ್ತೆ. ಆ್ಯಂಡ್ ಅದೇ ರೀತಿ ಮೈಲ್ಡ್ ಸ್ವೀಟ್ ಆಗಿರುತ್ತೆ. ಈಗ ಅತಿ ಹೆಚ್ಚಾಗಿ ಸ್ವೀಟ್ ಆಗಿರಲ್ಲ, ಮಕ್ಕಳು ರೀತಿ ಸ್ವೀಟ್ ಇರಲ್ಲ, ಮೈಲ್ಡ್ ಸ್ವೀಟಾಗಿ ಭಾಳ ಅದ್ಭುತವಾಗಿರುತ್ತೆ. ವಾವ್, ಅಲ್ಲಲ್ಲಿ ಬಿಟ್ಸಾಗಿ ನನಗೆ ಇದ್ರದ್ದು ಆ ಏಲಕ್ಕಿನ ಘಮ ಬೇರೆ ಬರುತ್ತೆ. ಲಿಟ್ರಲಿ ಬೆಣ್ಣೆನ ತುಂಬ ಹೊತ್ತು ಆ ಕಡಾಯಲ್ಲಿ ಹಾಕಿ ಅದನ್ನು ಸ್ಟಿರ್ ಮಾಡ್ತಾ ಇರ್ತಾರೆ ಟಿಲ್ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೆ. ನಂತರ ಬಂದು ಅದನ್ನ ಹಂಗೆ ತೊಗೊಬಂದು ಕೂಲ್ ಮಾಡ್ತಾರೆ. ಸೊ ಸಿಂಪಲ್ ಪ್ರಾಸೆಸ್ ಅಂತ ಹೇಳೋಕ್ಕಾಗಲ್ಲ, ಇದಕ್ಕೆ ಪ್ರಾಸೆಸ್ ಭಾಳ ತಗೊಳ್ಳುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಇದೆ. ಬಟ್ ಅದೇ ರೀತಿ ಎಲ್ಲ ಪ್ರೊಸೆಸ್ ಆಗಿ ಒಂದು ಫೈನಲ್ ಟಚ್ ಆಗಿ ಬರೋ ಟೈಮಲ್ಲಿ ಆ ಸ್ವೀಟ್ನೆಸ್ ಭಾಳ ಚೆನ್ನಾಗಿರುತ್ತೆ. ಲಿಟ್ರಲಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್. ಅದರಲ್ಲಿ ಬೇರೆ ಮೇಲೆ ಬಾದಾಮ್ ಹಾಕೋರ ಚಿಕ್ಕ ಬಿಟ್ಸ್ಗಳು. ನೋಡಿ ಸಕ್ಕದಾಗಿದೆ. ಬಾಯಿಗೆ ಇಕ್ಕಿದ ತಕ್ಷಣ ಹಂಗೆ ಅದೆಲ್ಲ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಹಂಗೆ ಹಿಂಗೆ ಕರ್ಗೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ಕೇಸರ್ ಮಿಲ್ಕ್ ತಗೊಂಡಿದ್ದೀವಿ. ಸೊ ಇದರಲ್ಲೂ ಮೇಲೆ ಬಂದು ನೋಡ್ಬೋದು ಮಕ್ಕನ್ ಮಲಾಯ್ ಏನಿದ್ದತ್ತಲ್ಲ ಅದನ್ನು ಹಾಕವ್ರೆ, ಜೊತೆಗೆ ಸ್ವಲ್ಪ ರಬಡಿ. ಆ್ಯಂಡ್ ಇಲ್ಲಿರೋದು ಮೇಯ್ನ್ಲಿ ಆ ಒಂದು ಹಾಲು. ಲಿಟ್ರಲಿ ಸಖತ್ ಥಿಕ್ ಕನ್ಸಿಸ್ಟೆನ್ಸಿ. ಅಷ್ಟು ಆ ಮೇಲೇನಿದೆಯಲ್ಲ ಆ ಒಂದು ಲೇಯರ್ನ ಮಾತ್ರ ಟ್ರೈ ಮಾಡೋಣ ವಿತ್ತು ಆ ಒಂದು ರಬಡಿ. ಓಕೆನಾ? ಇಟ್ ಹ್ಯಾಸ್ ಸೋ ಮೈಲ್ಡ್ ಫ್ಲೇವರು. I have to go and sip. ಹೋಗಲೇಬೇಕು.
ಗೈಸ್, ನಮ್ಮ ಬೆಂಗಳೂರು ವೆದರ್ಗೆ ಮಾತ್ರ ಪರ್ಫೆಕ್ಟ್ ಆಗಿದೆ. ಅದು ಈವ್ನಿಂಗ್ ಈ ಒಂದು ಟೈಮಿಗೆ ಬಂದ್ಬಿಡಿ, ಒಂದು 7:30 ಅಥವಾ 6:30 8 ಗಂಟೆ ಹಂಗೆ ಬಂದ್ಬಿಡಿ, ವೆದರು ಲೈಟಾಗಿ ತಣ್ಣಗಿರುತ್ತಾ, ಇದು ತಣ್ಣಗಿರುತ್ತಾ. ಸೊ ಒಂಥರ ಡಿಫ್ರೆಂಟ್ ವೈಬಿಗೆ ಹೋಗ್ತೀರಾ ಲಿಟ್ರಲಿ. ಎಲ್ಲದರಲ್ಲೂ ಸಕ್ಕರೆ ಕಮ್ಮಿನೇ. ಅಂದರೆ ಇವರು ಒಂದು ನ್ಯೂಟ್ರಲ್ ಈ ಒಂದು ಕಾನ್ಸೆಪ್ಟಲ್ಲಿ ಮಾಡೋರೆ. ಅಂದರೆ ಒಬ್ಬ ಅತಿ ಹೆಚ್ಚಾಗಿ ಸ್ವೀಟ್ ತಿಂತಾನಲ್ಲ, ಅವ್ನು ಬಂದರೂ ಅವನಿಗೂ ಇಷ್ಟ ಆಗಬೇಕು, ಅಥವಾ ಸ್ವೀಟ್ ತುಂಬ ಕಡಿಮೆ ತಿನ್ನೋವನಿಗೂ ಇಷ್ಟ ಆಗಬೇಕು. ಸೊ ಆ ಒಂದು ರೇಂಜಲ್ಲಿ ಇಕ್ಕಿರೋದ್ರಿಂದ ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಆರಾಮ್ಸೆ ಈ ಥರ ಒಂದು 2 to 3 ಗ್ಲಾಸ್ ಇನ್ನೊಂದು 3 ಎಕ್ಸ್ಟ್ರಾನು ಕುಡಿಬೋದು. ಅಥವಾ ಆ ಒಂದು ಬೌಲಲ್ಲಿ ತೊಗೊಂಡು ಆ ಒಂದು ಮಕ್ಕನ್ ಮಲಾಯ್ ಆರ್ ಮಲಾಯೋ ಸಮಥಿಂಗ್ ನೀವು ಆರಾಮಾಗೆ ಸೊ 3 to 4 ಕಪ್ಸ್ ಆರಾಮಾಗಿ ಹೋಗ್ಬೋದು ನೀವು. ಸೊ ತುಂಬ ಭಾಳ ಚೆನ್ನಾಗಿದೆ. ಜಸ್ಟ್ ಇದನ್ನು ಪೂರ್ತಿ ಕೊಡಿಬಿಟ್ರೆ ಇನ್ನೂ ಚೆನ್ನಾಗಿದೆ. ಲಾಸ್ಟಲ್ಲಿ ರಬಡಿ. ಸೊ ರಬಡಿನ ಸ್ವಲ್ಪ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲ್ ಆಗಿ ಸುಬೋ ಸ್ಪೆಷಲ್ ಆದಂಥ ಒಂದು ಮಕ್ಕನ್ ಮಲಾಯ್ ಜೊತೆಗೆ ಬಂದು ಅವರ ಸ್ಪೆಷಲ್ ಒಂದು ಕೇಸರ್ ಮಿಲ್ಕು ಎರಡೂ ಟ್ರೈ ಮಾಡಿದೆ. ಆ್ಯಂಡ್ ಸೂನ್ ಅವ್ರು ಬಂದು ಕುಲ್ಫಿನೂ ಸ್ಟಾರ್ಟ್ ಮಾಡ್ತಾರೆ, ವಿಚ್ ಇಸ್ ಹೋಮ್ ಮೇಡ್ ಕುಲ್ಫಿ. ಆದರೆ ಇನ್ ಫ್ಯೂಚರಲ್ಲಿ ಟ್ರೈ ಮಾಡೋಣ. ಆ್ಯಂಡ್ ಅದೇ ರೀತಿ ಸೂನ್ ದೇ ವಿಲ್ ಬಿ ಇನ್ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ. ಸೊ ಯಾವ ಮೂಲೆಯಲ್ಲಿದ್ದರೂ ಸಹ ನೀವು ಆರಾಮ್ಸೆ ಆರ್ಡರ್ ಮಾಡಿ ಈ ಒಂದು ಮಕ್ಕನ್ ಮಲಾಯ್ ಅನ್ನೋ ಒಂದು ಡೆಸರ್ಟ್ನ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನಮ್ಮ ಈ ಒಂದು ಬೆಂಗಳೂರು ವೆದರಲ್ಲಿ ಸೊ ಓವರಾಲ್ ನನಗೆ ತಿಂದಿದ್ದೇನೋ ಬರೀ 2 ಡಿಶ್ ತಿಂದ್ವಿ, ಬಟ್ ನನಗೆ ಆ 2ರಲ್ಲೂ ಸಹ ಅವರ ಮಕ್ಕನ್ ಮಲಾಯ್ ಏನಿತ್ತಲ್ಲ ಅದು ಭಾಳ ಅದ್ಭುತವಾಗಿತ್ತು. ಅಂದರೆ ಜಸ್ಟ್ ಹಂಗೆ ಮೆಲ್ಟ್ ಇನ್ ಮೌತು, ಆ ಮೇಲೆ ಟೆಕ್ಸ್ಚರ್ ಏನಿರುತ್ತಲ್ಲ ನೋಡಿದ ತಕ್ಷಣ ಏನೊಂದು ಫ್ಲಫಿಯಾಗಿ ಅದೇ ರೀತಿ ಅದೇ ಒಂದು ಸ್ಪಾಂಜಿ ಟೆಕ್ಸ್ಚರ್ ಆಗಿತ್ತು. ಬಟ್ ವೈಲ್ ಆ ಒಂದು ಬೈಟ್ ಹೋದಾಗ ಅದೊಂಥರ ಚೆನ್ನಾಗಿರುತ್ತೆ ನೋಡಿ, ಮೆಲ್ಟ್ ಇನ್ ಮತ್ತು ಹಂಗೆ ಕರ್ಗೋಗುತ್ತೆ. ಸಖತ್ತಾಗಿದೆ. ಇನ್ನು ಹಂಗೆ ರಿವ್ಯೂ ಮಾಡಿದ್ರೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಜಾಗಕ್ಕೆ ಬಂದು ಸಪೋರ್ಟ್ ಮಾಡಿ. ಸೊ ಫಸ್ಟು ಟೈಮ್ ನಮ್ಮ ಬೆಂಗಳೂರಲ್ಲಿ ಬೇರೆ ಊರಿನ ಒಂದು ಫೇಮಸ್ ಡಿಶ್ ನಮ್ಮ ಬೆಂಗಳೂರು ಲಾಂಚ್ ಮಾಡೋರೆ ಮತಾನಿ ಸ್ವೀಟ್ ಶಾಪ್ ಅವರು. ಸೊ ಖಂಡಿತ ಬಂದು ನೀವು ವಿಸಿಟ್ ಮಾಡಿ ಟ್ರೈ ಮಾಡಲೇಬೇಕು. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ನಿಮಗೆ ಗೊತ್ತು. ಸೊ ಖಂಡಿತ ಬಂದು ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ತುಂಬ ರೀಸನಲ್ ಪ್ರೈಸ್ ಆಗಕ್ಕೆ ನನಗೆ ಜಸ್ಟ್ ಇಲ್ಲಿಂದ ಹೋಗ್ತಾ ಇದ್ದೆ ನಾನು, ಸಡನ್ನಾಗಿ ಒಂದು ಜಾಗ ನೋಡಿದ್ವಿ, ಏನಿದು ಮಕ್ಕನ್ ಮಲಾಯ್ ಅಂತ ಏನೋ ಒಂದು ಹಾಕವ್ರೆ. ಇನ್ನೊಂದು ಬಂದು ನಾವಿನ ಫೇಮಸ್ ಡಿಶ್ ನಾವು ಅವೈಲೇಬಲ್ ಇನ್ ಬ್ಯಾಂಗ್ಳೂರ್ ಅಂತ ಬೇರೆ ಹಾಕಿದ್ರು. ಅಂಥದ್ದು ಏನು ಫೇಮಸ್ ಅಂತ ನಾನು ಇಲ್ಲಿ ಬಂದಿದ್ದ ತಕ್ಷಣ ನೋಡಿದ್ರೆ ಮೇಕಿಂಗ್ ಪ್ರಾಸೆಸ್ ಬಂದು ತುಂಬ ಲೆಂತಿ ತಗೊಳುತ್ತೆ, ಒಂದು 7 to 8 hours ತನಕ ತಗೊಳುತ್ತೆ. ಅಂದರೆ ಪ್ರಾಸೆಸ್ ಇರಲಿ, ಜೊತೆಗೆ ಬಂದು ಅದಕ್ಕೆ ಅಂತ ಸಪ್ರೇಟಾಗಿ ದೇ ಟು ಮೇಕ್ ಸಮ್ ಅದರ್ ಥಿಂಗ್ ಎಲ್ಲ ಮಿಕ್ಸ್ ಮಾಡಿ ಲಾಂಗ್ ಪ್ರಾಸೆಸ್ ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೆ ಅಂತ ನಾನು ಒಂದು ವೀಡಿಯೋ ಮಾಡಬೇಕು. ಸೊ ಸಡನ್ನಾಗಿ ಬಂದ್ವಿ, ಸಿಕ್ತು, ಅದನ್ನ ನಿಮಗೆ ತೋರಿಸಿದ್ದೀವಿ. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಶರತ್. ಬಾಯ್ ಅಂದರು ಡೆಲ್ಲಿ ಫುಡ್ಸಲ್ಲಿ ವಿಡಿಯೋ ಬರುತ್ತೆ. CM ಅವರು ಟೇಸ್ಟ್ ಮಾಡ್ತಾರೆ. ಚೆನ್ನಾಗಿ ಟೇಸ್ಟ್ ಮಾಡ್ತಿದ್ದ. ಹೆಂಗಿದೆ? ಚೆನ್ನಾಗಿದೆ. ಹಾಂ ಬ್ರೋ, ರೆಕಾರ್ಡೇ ಗೊತ್ತಿಲ್ಲ ಅಣ್ಣ, ಕ್ಯಾಮ್ರಾಮನ್ ಅಲ್ಲ, ಎಲ್ಲ ಗೊತ್ತಿರುತ್ತೆ. ಹೆಂಗಿದೆ ಹೇಳು? ಚೆನ್ನಾಗಿದೆ ಬೈ. ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಏನು ಬೈ? ಇನ್ನೊಬ್ಬ ಇದ್ದಾನೆ. ಹೆಂಗಿದೆ? ಒಳಗಡೆ ಬಾ, ಕಾಂಟ್ರಾಕ್ಟ್ ಜಾಸ್ತಿ ಆಗ್ತದೆ, ಒಳಗಡೆ ಬಾ. ರಿವ್ಯೂ ಮಾಡಕ್ಕೆ ಬರಲ್ಲ ನನಗೆ. ಯಾಕೆ? ಫುಡ್ ರಿವ್ಯೂವರ್ ಅದು ಹೇಗಿದೆ ಚೆನ್ನಾಗಿದೆ ಅಂತ ನನಗೂ ಗೊತ್ತು. ಹೌ ಇಸ್ ದಿ ಟೇಸ್ಟ್ ಅದನ್ನ ಹೇಳು. ಏನು ಅನಿಸ್ತಾ ಇದೆ ಬೈ ತಿಂದು? ನೋಡಿ ಇವನ್ನೆಲ್ಲ ಒಂದು ಕ್ಯಾಮ್ರಾಮೇನಾ? ಹಾಂ, ಟ್ರೈ ಮಾಡು ಮ್ಯಾಮ್. ನೀನು ಹೇಳು ಮ್ಯಾಮ್, ನಮ್ಮ ಸೆಕೆಂಡ್ CM ಅವನ್ನೆಲ್ಲ ಖಾಲಿ ಮಾಡಿಬಿಡ್ತಾರಂತೆ. ಫಸ್ಟು ಟೈಮ್ ಟ್ರೈ ಮಾಡ್ತಿರೋದು ಇವರು ಸಹ ನಾನೂ, ಓಕೆನಾ? ಸೊ ನೀವು ಬಂದರೂ ನೀವು ಫಸ್ಟ್ ಟೈಮೇ ಟ್ರೈ ಮಾಡ್ತೀರಾ. ಬಟ್ ಆ ಟೇಸ್ಟ್ ಹೇಗಿದೆ ಅದನ್ನ ಹೇಳಿ ಮೇಯ್ನ್ಲಿ. ಅಥೆಂಟಿಕ್ ಆಗಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಇಂಥ ಒಳ್ಳೆ ಡಿಶ್ ಟೇಸ್ಟ್ ಮಾಡ್ತಾ ಇರೋದು. ಯಾ, ಟೇಸ್ಟ್ ಒಂಥರ ಸ್ವೀಟ್ನೆಸ್ ಹೆವಿ ಇಲ್ಲ, ಭಾಳ ಮೈಲ್ಡ್ ಆಗಿತ್ತು. ಇನ್ನೊಂದು ಬೇರೆ, ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಸೊ ನನ್ನಂಥವ್ರಿಗೆ ದಿಸ್ ಇಸ್ ವೆರಿ ವೆಲ್ ಪರ್ಫೆಕ್ಟ್. ಈ ಥರ ಇನ್ನೊಂದು 2-3 ತಿಂದರೂ ಹಂಗೆ ಒಳಗಡೆ ಹೋಗುತ್ತೆ. ಓಕೆ, ಬಿಟ್ರನ ಎಲ್ಲ ಖಾಲಿ ತೋರಿಸ್ಬಿಡೋದು. ಅದನ್ನು ಆಲ್ಮೋಸ್ಟ್ ಖಾಲಿ. ಇದ್ರ ಮೇಲೆ ಎಲ್ಲೋ ಕಲರ್ ಇತ್ತು, ಆ ಯೆಲ್ಲೋ ಕಲರ್ ರಬಡಿ ಚೆನ್ನಾಗಿದೆ, ಅದು ಡಾಮಿನೇಟ್ ಮಾಡುತ್ತೆ. ಸೊ ಇವಾಗ ಆ್ಯಕ್ಚುಯಲ್ ಬಾಯ್